ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವಾಗಲೂ ಒಂದು ಜನರಲ್ ರೀಡಿಂಗ್ ನೋಡೋಣ ಏನು ಹೇಳ್ತಾರೆ ಅಂತ. ಬಾಬಾ ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಿಸ್ತಾರೆ, ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು. ಓಕೆನಾ? ಎಸ್ ಬಾಬಾ. 3 ಕಾರ್ಡ್ ತೆಗಿತಾ ಇದ್ದೀನಿ, ನಾನು ಕಾರ್ಡ್ ನೋಡಿಲ್ಲ. 1 2 ಬಾಬಾ ಪ್ಲೀಸ್ ಗೈಡ್. ಓಕೆ, 3 ಕಾರ್ಡ್. ಓಕೆ, ನೋಡಿ ಇಲ್ಲಿ ಫಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ ಗೊತ್ತಾ? ಇದು ಯಾರ ಎನರ್ಜಿ ಪಿಕ್ ಆಗಿದೆ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಲೈಫಲ್ಲಿ ಸಡನ್ನಾಗಿ ಒಂದು ರೀತಿ ಡಿಸ್ಟ್ರಾಕ್ಷನ್ ಬರುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸಡನ್ನಾಗಿ ಏನೋ ಒಂದು ತೊಂದರೆ ಅನ್ನೋಕ್ಕಿಂತ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಕೆಲಸ ನಿಮಗೆ ಗೊತ್ತು. ಸೊ ಅಲ್ಲಿ ಒಂದು ರೀತಿ ಒಂದು ಪಾಸ್ ಥರನೋ ಅಥವಾ ಅದು ಆ ಕೆಲಸ ಮಾಡೋಕ್ಕೆ ಬಿಡದೇ ಇರೋ ಥರ ಒಂದು ಕಮ್ಯುನಿಟಿ ಬೀಸ್ ಒಂಥರ ನಿಮ್ಮ ಹಿಂದೆಯೇ ಬೀಳೋ ಥರ, ಅಂದರೆ ಒಂದು ಕಮ್ಯುನಿಟಿ ಜನ ಒಂದು ಆಫರ್ ಬರೋ ಥರ ಆಗ್ಬೋದು. ಓಕೆ, ಒಂದು ಆಫರ್ ಬರೋ ಥರ ಇರ್ಬೋದು, ಅಥವಾ ಒಂದು ಕೆಲಸದ ವಿಷಯ ತಗೋತೀರಾ, ಅಥವಾ ಏನೂ ಗೊತ್ತಿಲ್ಲ ಇದು ಏನು ಅಂತ, ಆಯಿತಾ? ಅಂದರೆ ಬಟ್ ಒಂದು ಕಮ್ಯುನಿಟಿಯಿಂದ ನಿಮಗೆ ಒಂದು ಆಫರ್ ಥರ ಬರ್ಬೋದು ನೋಡಿ. ಅಂದರೆ ಇದು ಕ್ಲೋಸ್ಡ್ ಇದೆ ಬಾಟ್ಲು, ಆಯಿತಾ? ಸೊ ಇದು ನೋಡೋಕ್ಕೆ ಹಾಲು ಥರ ಇದೆ, ಮಿಲ್ಕ್. ಓಕೆ, ಬಟ್ ಯು ಡೋಂಟ್ ನೋ ವಾಟ್ ಇಟ್ ಈಸ್. ಇದು ಏನಾದ್ರು ಇರ್ಬೋದು, ಕ್ಲೋಸ್ಡ್ ಇದೆ ಇದು, ಆಯಿತಾ? ಸೊ ನಿಮ್ಗೆ ಅನಿಸ್ಬೋದು ವಾವ್ ಇದು ಸೋ ಬ್ಯೂಟಿಫುಲ್ ಹೆಲ್ದಿ ಆ ಥರ ಅಂತೆಲ್ಲ. ಬಟ್ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನೀವೇನಾದರೂ ಹೋಗಿ ಈ ಥರ ಒಂದು ಪರಿಸ್ಥಿತಿಗೆ ಸಿಗಾಕೊಳ್ತು ಅಂತಂದರೆ ಇದೇ ಡಿಸ್ಟ್ರಾಕ್ಷನ್, ನಿನ್ನ ಕೆಲಸ ಮುಂದುವರಿಯೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೋಡಿ ಇಲ್ಲಿ ಈಲ್ಡ್ ಅಂತಿದ್ದಾರೆ. ಸೊ ಈಗ ಇಷ್ಟು ವರ್ಷ ನೀವು ಅಥವಾ ಇಷ್ಟು ದಿವಸ ಇಷ್ಟು ವರ್ಷ ನೀವು ಏನು ಕೆಲಸ ಮಾಡಿದ್ದೀರಾ, ನೀವೇನು ಮಾಡಿದ್ದೀರಾ ಕೆಲಸ, ಸೊ ಅದಕ್ಕೆ ಅದಕ್ಕೆ ಪ್ರತಿಫಲ ಏನು ಸಿಗಬೇಕಿತ್ತು ಅದು ಸಿಗಲ್ಲ. ಆವಾಗ ಈ ಥರ ಒಂದು ಕಮ್ಯುನಿಟಿ ಸೇರ್ಕೊಂತು ಅಂತಂದರೆ ನೀವು ಇಂಡಿಪೆಂಡೆಂಟಾಗಿ ಏನು ಮಾಡಿದ್ದೀರಾ ಅಥವಾ ಏನು ಓದಿದ್ದೀರಾ ನನಗೆ ಗೊತ್ತಿಲ್ಲ, ಏನಕ್ಕೆ ಈ ಥರ ತೋರಿಸ್ತಾ ಇದ್ದಾರೆ ಎನರ್ಜಿ. ಸೊ ಏನೋ ಒಂದು ಡಿಸ್ಟ್ರಾಕ್ಷನ್ ಆಗುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿನ್ನ ಬೆಳವಣಿಗೆಗಿರ್ಬೋದು ಅಥವಾ ನೀವೇನು ಇಷ್ಟು ವರ್ಷ ಕೆಲಸ ಮಾಡಿ ಆಯಿತಾ ಒಂದು ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡಿದ್ದೀರಾ, ಅದಕ್ಕೆ ಎಕ್ಸ್ಪೀರಿಯನ್ಸಿಗೆ ತಕ್ಕ ಹಾಗೆ ನಿಮಗಿಲ್ಲಿ ಒಂದು ಮುಂದುವರಿಯೋಕ್ಕೆ ಜೀವನದಲ್ಲಿ ಇಲ್ಲಿ ಸೇರಿದ್ರೆ ಅಷ್ಟು ಒಳ್ಳೇದಾಗಲ್ಲ ಅಂತಿದ್ದಾರಪ್ಪ. ಓಕೆನಾ? ಇದು ಯಾವ ಥರ ಲೆಕ್ಕನಾದರೂ ಇರ್ಬೋದು, ಆಯಿತಾ? ಯಾವುದಾದ್ರೂ ಇರ್ಬೋದು, ಈವನ್ ಇನ್ಕ್ಲೂಡಿಂಗ್ ನಿಮ್ಮ ಈವನ್ ಮದುವೆ ಅಂತ ತಗೊಳ್ಳಿ, ಅಥವಾ ಏನೋ ಕೆಲಸ ಅಂತ ತಗೊಳ್ಳಿ, ಬಿಸ್ನೆಸ್ ಅಂತ ತಗೊಳ್ಳಿ, ನಿಮ್ಮ ಪರಿಸ್ಥಿತಿ ನೀವು ಅನ್ವಯಿಸ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದೇ ಒಂದು ಅಲರ್ಟ್ ಥರ ಒಂದು ಹೇಳ್ತಾ ಇದ್ದಾರೆ. ಲೈಕ್ ಏನೋ ಒಂದು ಇಲ್ಲಿ ಇವಾಗ ಏನು ನಡೀತಾ ಇದೆ ಜೀವನದಲ್ಲಿ, ಈಗ ಸಡನ್ನಾಗಿ ಒಂದು ಆಫರ್ ಥರ ಬರ್ಬೋದು, ಒಂದು ಚೇಂಜ್ ಬರ್ಬೋದು, ಅವಾಗ ನೀವು ಒಪ್ಕೊಂಡ ತಕ್ಷಣ ನೀವು ಇಷ್ಟು ವರ್ಷ ಏನು ದುಡ್ದಿದ್ದೀರಾ ಅಥವಾ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀರಾ ಕೆಲಸ ಅಂತಂದರೆ, ಅಥವಾ ನೀವು ಏನು ನಿಮ್ಮ ಪೊಟೆನ್ಷಿಯಲ್ ಏನಿದೆ, ಸೊ ಅದಕ್ಕೆ ಈಲ್ಡ್ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ಒಂದು ಹೇಳಬೇಕು ಅಂದರೆ ಸಿಂಪಲಾಗಿ, ನೀವು ಈಗೆಲ್ಲೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀರಾ ಅಂದ್ಕೊಳ್ಳಿ. ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಕಂಪ್ನೀಲಿ ಇನ್ವೆಸ್ಟ್ ಮಾಡ್ತೀರಾ. ಯಾಕಂದರೆ ಕಮ್ಯುನಿಟಿ ಅಂತ ಬಂದಿರೋದ್ರಿಂದ, ಈಗ ಸಪೋಸ್ ನೀವೇನೋ ಒಂದು ಇನ್ವೆಸ್ಟ್ ಮಾಡ್ತೀನಿ ಅಂತ ಏನಾರೋ ಅಂದ್ಕೊಂಡ್ರೆ, ಸೊ ನಿಮಗೆ ತಕ್ಕ ಫಲ ಈಲ್ಡ್, ಆಯಿತಾ? ಈಲ್ಡ್ ಡೇಂಜರ್ ಅಂತ ಬರ್ತಾ ಇದೆ ಇಲ್ಲಿ ನೋಡಿ. ಓಕೆನಾ? ಸೊ ಹಾಗಂದರೆ ನೀವೇನು ಅಂದ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ, ಇದು ನಾನು ಹೇಳ್ತಾ ಇರೋದು ಉದಾಹರಣೆ. ಈಗೇನೋ ನೀವು ಇನ್ವೆಸ್ಟ್ ಮಾಡ್ತೀನಿ ಇಂಥ ಕಡೆ ಹಾಕಿದ್ರೆ ದುಡ್ಡು ಇಷ್ಟು ವರ್ಷ ಆದಮೇಲೆ ಎಷ್ಟೋ ಇಂಟ್ರೆಸ್ಟ್ ಬರುತ್ತೆ ಅಂತ, ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ಜೋಪಾನ ಆ ಥರ ಏನಾದ್ರು ಮಾಡ್ತೀರಾ ಅಂದರೆ ಯೋಚನೆ ಮಾಡಿ ಕರೆಕ್ಟಾಗಿ ಹಾಕಿ ಇನ್ವೆಸ್ಟ್ ಮಾಡಿ ಅಂತ ಇದು ಉದಾಹರಣೆ ಹೇಳಿರೋದು. ಸೊ ಬೇರೆ ನಿಮ್ಮ ಲೈಫಲ್ಲಿ ಏನಿರುತ್ತೆ ನೀವು ಅನ್ವಯಿಸ್ಕೋಬೇಕು. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ನೆವರ್ ಗಿವ್ ಅಪ್ ಅಂತಿದ್ದಾರೆ.
ಮೋಟಿವೇಶನ್ ಓಕೆನಾ. ಸೊ ಇದು ಹೇಳ್ತಾ ಇದ್ದಾರೆ ಲೈಕ್ ನೆವರ್ ಗಿವ್ ಅಪ್. ಓಕೆ, ಈ ಥರ ಒಂದು ತೊಂದರೆ ಆಗಿದೆ ಅಥವಾ ಇನ್ನೂ ಓಕೆ, ಸೊ ಸ್ವಲ್ಪ ಎನರ್ಜಿ ಬರ್ತಾ ಇರೋದು ಈ ಥರ ಒಂದು ಡಿಸ್ಟ್ರಾಕ್ಟ್ ಆಯಿತು ನಿಮ್ಮ ಲೈಫಲ್ಲಿ ಅಂತಲೂ ಒಂದು ಎನರ್ಜಿ ಬರ್ತಾ ಇದೆ ಈ ಥರ. ಅಂದರೆ ಈ ಥರ ಒಂದು ತೊಂದರೆ ಆಗಿದೆ, ಈಗ ಸಪೋಸ್ ಮದುವೆ ಅಂತ ತೊಗೊಂಡ್ರೆ ಓಕೆ, ಈ ಥರ ಒಂದು ಫ್ಯಾಮಿಲಿಯಿಂದ ಮದುವೆ ಅಂತ ಮಾಡ್ಕೊಂಡ್ರಿ, ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಲೈಕ್ ನಿಮ್ಮ ಫ್ಯಾಮಿಲಿಗೆ ತೊಗೊಂಡು ಮಾಡಿದ್ದೀರಾ, ಬಟ್ ಅದು ನಿಮಗೆ ಅಂದ್ಕೊಂಡಷ್ಟು ಖುಷಿ ಇಲ್ಲ ಅವ್ರಿಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನೆವರ್ ಗಿವ್ ಅಪ್ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ನೆವರ್ ಗಿವ್ ಅಪ್, ಏನು ಮಾಡೋಕ್ಕಾಗಲ್ಲ, ಈ ಥರ ಆಯಿತು ಲೈಫ್ ಅಂತ ಅಂದ್ಬಿಟ್ಟು ಅದನ್ನು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಡೋಕ್ಕಾಗತ್ತಾ, ಆಗಲ್ಲ ಅಂತ ಇದು ಉದಾಹರಣೆಗೆ ಇಳಿಸಿರೋದು ಆಯಿತಾ. ಅಂದರೆ ಆ ಥರ ನಿಮ್ಮ ಲೈಫಲ್ಲಿ ಏನಾಗಿದೆ ಗೊತ್ತು. ಸೊ ಬಟ್ ಅದಕ್ಕೆ ನೆವರ್ ಗಿವ್ ಅಪ್ ಅಂತ ಬರ್ತಾ ಇದೆ. ಸ್ವಲ್ಪ ಜನಕ್ಕೆ ಕೇರ್ಫುಲ್ ಆಗಿರೋ, ನೀವೇನು ಅಂದರೆ ಈಲ್ಡ್ ಏನು ಬರಬೇಕಿತ್ತು ನಿಮಗೆ, ಅದರ ಪ್ರತಿಫಲ ಏನು ಸಿಗಬೇಕಿತ್ತು ಸಿಕ್ಕಿಲ್ಲ ನಿಮಗೆ, ಅದಕ್ಕೋಸ್ಕರ ಅಂತ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡೋಕ್ಕಾಗಲ್ಲ ಅಲ್ವಾ, ಲೈಫೇ ಮುಗ್ದೋಯ್ತು ಅಂತಲೂ ಇರೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಈ ಥರ ಒಂದು ಡಿಸ್ಟ್ರಾಕ್ಷನ್ ಬರುತ್ತೆ ಲೈಫಲ್ಲಿ, ಏನೋ ಆಗಿದೆ ಆಯಿತು, ಪಾಸಿಂಗ್ ಕ್ಲೌಡ್ಸ್ ಥರ ಆಯಿತಾ. ಆಯಿತು, ಕ್ಲೌಡ್ಸ್ ಹೋಗುತ್ತೆ ತಾನೇ, ಮೋಡಗಳು ಬರುತ್ತೆ, ಇರುತ್ತೆ, ಕಾಣುತ್ತೆ, ಮೂವ್ ಆಗುತ್ತೆ. ಅದೇ ಥರ ಈ ಥರ ತೊಂದರೆಗಳು ಅಷ್ಟೇನೆ ಪಾಸಿಂಗ್ ಕ್ಲೌಡ್ಸ್ ಥರ, ಮೋಡಗಳ ಥರ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಯೋಚನೆ ಮಾಡಬೇಡಿ, ಏನೋ ಒಂದು ಅನ್ಯಾಯ ಆಯಿತು, ತೊಂದರೆ ಆಯಿತು ಅಂತಂದ್ರೂ ಅದರಿಂದ ಆಚೆ ಬರಬೇಕು. ಡೋಂಟ್ ಗಿವ್ ಅಪ್. ಆಯಿತು, ನೆಕ್ಸ್ಟು ಇವತ್ತು ಇದು ಸರಿ ಹೋಗಲಿಲ್ಲ, ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನೋಡ್ತೀನಿ, ಅಥವಾ ಆ ಥರ ಒಂದು, ಅಥವಾ ಇವಾಗೇನೋ ಒಂದು ಪ್ರಾಬ್ಲಮ್ ಬಂತು ಫ್ಯಾಮಿಲಿ ಇದರಲ್ಲಿ, ಸೊ ಆಯಿತು ಅದನ್ನು ಸಾರ್ಟ್ ಔಟ್ ಮಾಡಿ, ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಸಾರ್ಟ್ ಔಟ್ ಮಾಡಿ, ಮಾತಾಡಿ, ಆ ಥರ ಡೋಂಟ್ ಗಿವ್ ಅಪ್ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಬರ್ತಾ ಇದೆ, ಇದು ಶಾರ್ಟ್ ವಿಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಮತ್ತೆ ಬೇಗ ಸಿಗುವ. ಓಕೆನಾ. ಸೊ ಖಂಡಿತ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸೊ ಜಾಸ್ತಿ ಜನಕ್ಕೆ ಸಿಗುತ್ತೆ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆನಾ. ಹಾಗೆ ಮೆಂಬರ್ಶಿಪ್ ತೊಗೊಳಕ್ಕೆ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.